ಶ್ರೀರಾಮ ಸಮರ್ಥ. ಮೇ 13. ನಮ್ಮನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಏನೂ ಮಾಡದೇ ಇರುವುದು ಅಂದರೆ ನಾವು ಏನಾದರೂ ಮಾಡುತ್ತಿರುತ್ತೇವೆ ಅಥವಾ ನಮಗೆ ಏನಾದರೂ ಮಾಡುವುದಿರುತ್ತದೆ ಎಂದು ಅನಿಸದಿರುವುದೇ ನಿಜವಾಗಿ ಪರಮಾರ್ಥವಾಗಿರುತ್ತದೆ. ದೇಹದಿಂದ ಮನಸ್ಸಿನಿಂದ ಒಂದೇ ಸವನೆ ಧಡಪಡಿಸುವುದೇ ನಮಗೆ ಅಭ್ಯಾಸವಾಗಿರುತ್ತದೆ. ದೇಹವನ್ನು ಸುಮ್ಮನೆ ಕೂಡಿಸುವುದು ಕಠಿಣವಿರುತ್ತದೆ. ಮನಸ್ಸನ್ನು ಸುಮ್ಮನೆ ಕೂಡಿಸುವುದು ಅದಕ್ಕಿಂತಲೂ ಕಠಿಣವಿರುತ್ತದೆ. ಹಾಗೂ ದೇಹದಿಂದ ಕರ್ಮ ಮಾಡುತ್ತಿರುವಾಗ ಮನಸ್ಸನ್ನು ಸುಮ್ಮನೆ ಕೂಡಿಸುವುದು ಅತ್ಯಂತ ಕಠಿಣವಾಗಿರುತ್ತದೆ. ಮನಸ್ಸಿಗೆ ನಿಜವಾಗಿಯೂ ನೆಮ್ಮದಿ ಬೇಕಾಗುತ್ತದೆ. ಆದರೆ ಅದನ್ನು ಸಂಪಾದಿಸುವುದಕ್ಕಾಗಿ ಸಾಧನೆ ಅಂದರೆ ಪ್ರಯತ್ನ ಮಾಡುವುದು ಅವಶ್ಯವಿರುತ್ತದೆ. ಮನಸ್ಸಿನ ನೆಮ್ಮದಿ ಕೆಡುವುದಕ್ಕೆ 3 ಕಾರಣಗಳಿರುತ್ತವೆ. 1. ನಮ್ಮ ಇಚ್ಛೆಯ ವಿರುದ್ಧ ಘಟನೆ ನಡೆಯುವುದು. 2. ನಮ್ಮ ಜೀವನದಲ್ಲಿ ಹಿಂದೆ ನಡೆದ ಉತ್ತಮ ಕೆಟ್ಟ ಕರ್ಮಗಳ ಸ್ಮರಣೆಯಾಗುವುದು. 3. ನಾಳಿನ ಚಿಂತೆ ಹತ್ತುವುದು. ಪ್ರತಿಯೊಬ್ಬರೂ ತಮ್ಮ ಇಚ್ಛೆಯಂತೆ ಆಗಬೇಕು ಎಂದು ಅನ್ನುತ್ತಾರೆ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ಹೇಗೆ ನಡೆಯುತ್ತದೆ? ನಿಮ್ಮ ಇಚ್ಛೆಯ ವಿರುದ್ಧ ಘಟನೆಗಳು ನಡೆಯುತ್ತವೆ. ಆದ್ದರಿಂದ ಮನಸ್ಸಿನ ನೆಮ್ಮದಿ ಕೆಡದೇ ಇರಲಿಕ್ಕೆ ನಮ್ಮ ಇಚ್ಛೆಗಳನ್ನೇ ಬಿಟ್ಟು ಬಿಡಬೇಕು. ಇಂಥದೊಂದು ವಸ್ತು ಪ್ರಾಪ್ತವಾಗಬೇಕೆಂಬ ಬುದ್ಧಿಯನ್ನೇ ಹೊಂದಬಾರದು. ಹವ್ಯಾಸ ಬಿಡಬೇಕು, ಜಗತ್ತಿನ ಆಸೆ ಬಿಡಬೇಕು. ಆಗುವುದೆಲ್ಲವೂ ರಾಮನ ಇಚ್ಛೆಯಿಂದಲೇ ಆಗುತ್ತದೆ ಎಂದು ಅನ್ನಬೇಕು. ಪ್ರತಿಯೊಂದು ಕಾರ್ಯವನ್ನು ರಾಮನೇ ಮಾಡುತ್ತಾನೆ ಎಂದು ಅನ್ನುವುದೆಂದರೆ ಭಗವಂತನ ಅಖಂಡ ಅನುಸಂಧಾನದಲ್ಲಿದ್ದಂತೆ. ನಮ್ಮ ಅಹಂಭಾವವು ನಿಜವಾಗಿಯೂ ಎಷ್ಟು ಆಳ ಹೋಗಿರುತ್ತದೆ ನೋಡಿರಿ. ಎದುರಿಗೆ ಕಾಣುತ್ತಿರುವ ವಿಷಯದ ಕಡೆಗೆ ತಿಳಿದೂ ಕೂಡ ಅಲಕ್ಷ್ಯ ಮಾಡಿ ನಾವು ನಮ್ಮ ದೋಷದ ಹೊರೆಯನ್ನು ಯಾವುದೇ ಅನುಮಾನವಿಲ್ಲದೆ ಎರಡನೆಯವರ ಮೇಲೆ ಹೇರುತ್ತೇವೆ. ಅವರಿವರ ಸಹವಾಸದಿಂದಲೇ ನಮ್ಮ ಮಗನು ಕೆಟ್ಟಿರುತ್ತಾನೆ ಎಂದು ಅನ್ನುತ್ತೇವೆ ಹೊರತು ನಮ್ಮ ಮಗನೇ ಯೋಗ್ಯವಿಲ್ಲವೆಂದು ಅನ್ನುವುದಿಲ್ಲ. ಹಾಗೆ ಅನ್ನಲು ನಾಚಿಕೆ ಅನಿಸುತ್ತದೆ. ಆದ್ದರಿಂದ ಮತ್ತೊಬ್ಬರ ಮಕ್ಕಳಿಗೆ ನಾವು ಅಯೋಗ್ಯರೆನ್ನುತ್ತೇವೆ. ನಮ್ಮ ಮಗನು ನಮ್ಮ ಕಣ್ಮುಂದೆ ಕೆಟ್ಟ ಜನರ ಸಹವಾಸದಿಂದ ಇಷ್ಟು ಕೆಡುತ್ತಾನೆಂದ ಮೇಲೆ ಸಹವಾಸದ ಪರಿಣಾಮವು ಎಷ್ಟಿರಬಹುದು? ಸಹವಾಸದ ಪರಿಣಾಮವು ಇಷ್ಟು ಪ್ರಭಾವಶಾಲಿ ಎಂದ ಮೇಲೆ ಸಂತರ ಸಹವಾಸದಲ್ಲಿದ್ದಾಗ ನಮ್ಮ ಸುಧಾರಣೆಯು ಏಕೆ ತಾನೇ ಕಂಡುಬರುವುದಿಲ್ಲ? ಸತ್ಸಂಗತಿಯಿಂದ ನಾವು ನಿಶ್ಚಿತವಾಗಿಯೂ ಸುಧಾರಿಸಬೇಕು. ಆದರೆ ಹಾಗೆ ಕಂಡುಬರುವುದಿಲ್ಲ. ಅಂದ ಮೇಲೆ ಎಲ್ಲಿ ತಪ್ಪುತ್ತದೆ? ಇದಕ್ಕೆ ಮುಖ್ಯ ಕಾರಣವೆಂದರೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನೇ ಮಾಡುವುದಿಲ್ಲ. ನಮಗೆ ಎಲ್ಲವೂ ತಿಳಿಯುತ್ತದೆ, ಆದರೆ ಪ್ರಯತ್ನ ಮಾಡಲು ಆಗುವುದಿಲ್ಲ. ವಾಸನೆಯ ಜಾಳಿಗೆಯಿಂದ ಹೊರಗೆ ಬರುವುದಕ್ಕೆ ನಾವು ಪ್ರಯತ್ನ ಮಾಡುತ್ತಿರುವುದಿಲ್ಲ. ಆದ್ದರಿಂದ ನಾವು ವಾಸನೆಯಲ್ಲಿಯೇ ಹುಟ್ಟಿ ಬರುತ್ತೇವೆ ಹಾಗೂ ವಾಸನೆಯಲ್ಲಿಯೇ ನಮ್ಮ ಅಂತವಾಗುತ್ತದೆ. ಇದಕ್ಕಾಗಿ ಒಂದೇ ಒಂದು ನಿಶ್ಚಿತ ಉಪಾಯವಿರುತ್ತದೆ. ಅದೆಂದರೆ ನಾವು ಅನನ್ಯ ಭಾವದಿಂದ ಭಗವಂತನಿಗೆ ಶರಣು ಹೋಗಬೇಕು. ರಾಮ, ನಿನ್ನ ಹೊರತು ಇದರಿಂದ ನನ್ನ ಬಿಡುಗಡೆ ಇಲ್ಲ. ನೀನು ಇಟ್ಟದ್ದರಲ್ಲಿಯೇ ನಾನು ಆನಂದ ಹೊಂದುತ್ತೇನೆ. ನನಗೆ ನಿನ್ನ ಪ್ರೇಮವನ್ನು ಕೊಡು ಎಂದು ಕಳಕಳಿಯಿಂದ ರಾಮನಿಗೆ ಪ್ರಾರ್ಥಿಸಬೇಕು. ಹಾಗೂ ಹೃದಯದಲ್ಲಿ ಅವನ ನಾಮವಿರಬೇಕು. ಆ ಉದಾರ ಪರಮಾತ್ಮನು ನಿಮ್ಮ ಮೇಲೆ ಕೃಪೆ ಮಾಡದೆ ಇರಲಾರನು ಎಂಬ ವಿಶ್ವಾಸ ಹೊಂದಬೇಕು. ಇಂದಿನ ಮುಖ್ಯ ವಿಚಾರ, ವಾಸನೆಯನ್ನು ನಾಶ ಮಾಡಲು ಭಗವಂತನ ಅಧಿಷ್ಠಾನ ಒಂದೇ ಉಪಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಆತ್ಮೀಯರೇ ನಮಸ್ಕಾರ. ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕೂಡಲೇ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.
ಹಂಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪದ ಕ್ಲಿಕ್ ಮಾಡಿರಿ.